ಅನ್ಬೇಕು. ನಮ್ಮ ಅಪ್ಪ ನಾನು ಪ್ರೇಮನ್ ಅಂದ್ರೆ ಏನಂತ ಗೊತ್ತಿಲ್ಲ. ಬೇಜಾನ್ ಬ್ರಷ್ಗಳಿವೆ, ನಾವೇ ಅಂತ ಕುತ್ಕೊಳ್ಳೋಣ ಅಂತ ಮಾಡ್ಕೊ. ಏನದು ಕೂದಲು ಕಣ್ಣು ಕೂದಲು. ಹಲೋ ಗೈಸ್, ಸ್ವಲ್ಪ ಎನರ್ಜಿ ಇರ್ಬೇಕು. ಹಲೋ ಗೈಸ್, ಹಂಗಲ್ಲ ಗೈಸ್ ಅನ್ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ದೊಡ್ಡ ರಿಸ್ಕ್ ತಗೊಳಕ್ ಹೋಗ್ತಿದ್ದೀನಿ. ನನಗಂತೂ ನಿಜವಾಗ್ಲೂ ಭಯ ಆಗ್ತಿದೆ. ಸಾರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ದೊಡ್ಡ ರಿಸ್ಕ್ ತಗೊಳಕ್ ಹೋಗ್ತಿದ್ದೀನಿ. ಆ ರಿಸ್ಕ್ ಏನಪ್ಪಾ ಅಂತಂದ್ರೆ, ನನ್ ಗಂಡ ನನ್ಗೆ ಮೇಕಪ್ ಮಾಡ್ತಾನಂತೆ. ನೋಡೋಣ, ನಾನೇ ಅವ್ನ್ಗೆ ಟಾಸ್ಕ್ ಕೊಟ್ಟಿರೋದು. ಯಾಕಂದ್ರೆ ಎವ್ರಿ ಟೈಮ್ ನಾನು ಮೇಕಪ್ ಮಾಡ್ಕೊಳ್ಳುವಾಗ ಬಂದು ಕುತ್ಕೊಂಡು ನೋಡ್ತಾ ಇರ್ತಾನೆ. ಅದಕ್ಕೆ ಹೆಂಗ್ ಮಾಡ್ತಾನೆ ಅಂತ ಚೆಕ್ ಮಾಡಕ್ ನನ್ಗೂ ಒಂದ್ ಸ್ವಲ್ಪ ಕುತೂಹಲ ಇದೆ. ಡೋಂಟ್ ವರಿ, ಇಟ್ಸ್ ಲೈಕ್ ಯು ಆರ್ ಇನ್ ಸೇಫ್ ಹ್ಯಾಂಡ್. ನೋಡೋಣ. I am a professional ಮೇಕಪ್ ಆರ್ಟಿಸ್ಟ್. Professional artist. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. So ಎಷ್ಟು ಜನಕ್ಕೆ ಮೇಕಪ್ ಮಾಡಿದೀರಾ? 0. Okay, let's get started. ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಭಯ ಆಗ್ತಿದೆ, ಫಿಂಗರ್ ಕ್ರಾಸ್ಡ್. ನನ್ನಂತ ಪ್ರೊಫೆಷನಲ್ ಆರ್ಟಿಸ್ಟ್ ಗೆ ಮೇಕಪ್ ಮಾಡಿಸ್ಕೊಳ್ಳೋಕನು ಮೇಕಪ್ ಮಾಡಿಸ್ಕೊಳ್ಳೋಕನು ಫೀಸು ನನ್ನ ಮುಖ ಕೊಟ್ಟರೆ ಹೆಚ್ಚು. ಓಕೆ, ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ಅಂದ್ರೆ, ನನ್ನ ಮೇಕಪ್ ಇಮೋಷನಲ್ ಡ್ಯಾಮೇಜ್ ಆರ್ಟಿಸ್ಟ್ ಇವನು. ಅಲ್ಲ, ನಾವ್ ಹೇಳ್ತಿರೋದು ಸುಣ್ಣ ಬಣ್ಣ ಬಳ್ದು ಸ್ವಲ್ಪ ಏನೋ ಮೇಕಪ್ ಮಾಡ್ಕೊತಾರಲ್ಲ, ಅದನ್ನ ನೋಡಿ ಸ್ವಲ್ಪ ನೋಡಿದೀನಿ. ಇವ್ನು ಮಾಡ್ಕೊಳ್ಳೋದಿಲ್ಲ. ಸುಣ್ಣ ಬಣ್ಣ ಬಳ್ದು ಮಾಡ್ಕೋತೀನಿ ನಾನು. ನಮ್ಗೆ ಹಂಗೆ ಕಾಣಿಸೋದದು. ಸೊ ಇವಾಗ ನಾನು ಇವಳಿಗೆ ಮೇಕಪ್ ಮಾಡೋಣ ಅಂತ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಾನು ಮಾಡೆಲ್ ನೇಮಲ್ಲಿ ಹೇಳಕ್ ಏನಾದ್ರು ಬ್ರ್ಯಾಂಡ್ ನೇಮಲ್ಲಿ ಹೇಳಕ್ ಹೋಗಲ್ಲ. ಸುಮ್ಮನೆ ಅದು ನೇಮು ನನಗೆ ಗೊತ್ತಿಲ್ಲ ಅಷ್ಟೇ. ಏನೋ ಒಂದು ತಗೊಳ್ತೀನಿ, ಇದೊಂದು ಸುಣ್ಣ ಬಣ್ಣ ಇಲ್ಲ ಪೇಂಟ್ ACC ಸಿಮೆಂಟ್ ಅಂತ ಹೇಳ್ತೀನಿ. ಸೊ ಮುಗೀತು, ಅದೆಲ್ಲ ಕಟ್ಟ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ ಇನ್ನು ಏನೋ ಬೇಕಣ್ಣ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಂತ ಅವ್ನಿಗೇನು ಹೇಳ್ಕೊಟ್ಟಿಲ್ಲ ಏನಾದ್ಮೇಲೆ ಏನಾಗ್ಬೇಕು ಅಂತ. ಅವನೇ ಏನೋ ಮಾಡ್ತೀನಿ ಅಂತ ಹೇಳಿದಾನೆ, ಮಾಡ್ತಾನಂತೆ. ನೋಡೋಣ ಏನ್ ಮಾಡ್ತಾನೆ, ಯಾವ ಮಟ್ಟಿಗೆ ಮಾಡ್ತಾನೆ ನನ್ನ. ಇವಾಗ ಹಿಂಗಿದೀನಿ, ನೋಡ್ಕೊಳ್ಳಿ. ಯಾ, ಬಿಫೋರ್ ಅಂಡ್ ಆಫ್ಟರ್ ಲೈಕ್ ಕಮೆಂಟ್ ಮಾಡಿ ಯಾವ ತರ ಇರುತ್ತೆ ಅಂತ. ಆಮೇಲೆ ಹೆಂಗಾಗ್ತೀನಿ ಯು ತೋರಿಸ್ತೀನಿ. ಗೈಸ್ ಲವ್ ಇಟ್ ಆಕ್ಚುಲಿ ಲೈಕ್. ಓಕೆ, ಸೊ ಫಸ್ಟ್ ಏನ್ ಮಾಡ್ತಾನೆ ಅಂದ್ರೆ, ನಾನು ಪ್ರೈಮರ್ ಯೂಸ್ ಮಾಡ್ತಾನೆ. ನಮ್ಮ ಅಪ್ಪ ನಾನು ಪ್ರೈಮರ್ ಅಂದ್ರೆ ಏನಂತ ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿ ನೋಡಿದ್ದೀನಿ ಅಷ್ಟೇ. ಇದು ಎಲ್ಲಿಗೆ ಹಾಕಬೇಕಂತನೂ ಗೊತ್ತಿಲ್ಲ. ಕೈಗ ಕ್ವಾಂಟಿಟಿನ ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ. ಸೊ ನಾನೇನ್ ಮಾಡ್ತೀನಿ, ನನಗೆ ಬೆಟ್ಟಲ್ಲಿ ತಗೊಂಡು ಅದನ್ನ ಕೈಗೆ ಹಾಕೋಬೋದಾಗಿತ್ತು ತಾನೆ, ಹಿಂಗೇನೆ. ಅದೆಲ್ಲ ಆರ್ಟಿಸ್ಟ್ಗಳದ್ದು ಕಲೆ, ಅದು ನಿನ್ಗೆ ಗೊತ್ತಾಗಲ್ಲ. ಸೊ ನಾನು ಓದಿದ್ದು ಉಂಟು ಆಕ್ಚುಲಿ, ಪ್ರೈಮರ್ನ ತುಂಬಾ ಪೋರ್ಸ್ ಕವರ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂತ. ಸೊ ನಾನು ಇವಾಗ ಯಾವ್ದೋ ದೊಡ್ಡ ಆರ್ಟಿಸ್ಟ್. ಸೊ ಇವಾಗ ಪ್ರೈಮರ್ ಫುಲ್ಲು ಒಂಥರ ಡ್ರೈ ಆಗಿದೆ, ಒಂಥರ ನೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ನೀನೇನ್ ಮೇಕಪ್ ಟ್ಯುಟೋರಿಯಲ್ ಕೊಡ್ಬೇಡ ಅಲ್ಲಿ, ಅವ್ರಿಗೆ ಗೊತ್ತು ಮೇಕಪ್ ಮಾಡ್ಕೊಳಕ್ಕೆ. ನೆಕ್ಸ್ಟ್ ಇದೇನು ಮಲ್ಟಿ ಯೂಸ್ ಕನ್ಸೀಲರ್ ಅಂತ. ಏ ನಂದು ಹೊಡೆದಾಗ್ತವನೆ. ಕನ್ಸೀಲರ್ ಯೂಸ್ ಮಾಡ್ತೀನಿ ಇವಾಗ ಪ್ರೈಮರ್ ಮೇಲೆ. ಕನ್ಸಿಲರ್ ಏನಕ್ಕೆ ಯೂಸ್ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ. ಮತ್ತೆ ಯೂಸ್ ಮಾಡ್ತಿದ್ಯಾ? ಸ್ವಲ್ಪ ಫಸ್ಟ್ ಲೇಯರ್ ಆಫ್ ಮೇಕಪ್. ಸೊ ಬೇಸಿಕಲಿ ಇಟ್ ಸೇಸ್ ಎರೇಸ್ ಮಾಡಕ್ಕೆ. ಏನ್ ಎರೇಸ್ ಮಾಡ್ತಾರೆ? ಬ್ಲಾಕ್ ಮಾರ್ಕ್ಸ್ ಏನಾರು ಇದ್ರೆ ಎರೇಸ್ ಮಾಡಕ್ಕಿದು. ಸೊ ಅದು ಫುಲ್ ಫೇಸ್ಗೆ ಹಾಕ್ತೇನೆ ನಾನು. ಫುಲ್ ಫೇಸ್ ಅಲ್ಲಿ ಬ್ಲಾಕ್ ಮಾರ್ಕ್ಸ್ ಐತೆ ಅಂತ ಪ್ರೂವ್ ಮಾಡ್ತಿದ್ಯಾ ನೀನ್ ಇವಾಗ? ಅದು ಹಂಗಲ್ಲ, ಒಂತ ಹಾಕ್ಬಿಟ್ಟು ಒಂತ ಬಿಟ್ಬಿಟ್ರೆ ಅಯ್ಯೋ ಜಾಸ್ತಿ ಆಗ್ಬಿಟ್ಟಿದ್ದು. ಅಲ್ಲ, ಬ್ರಷ್ಗಳು ಏನಕ್ಕೆ ಪೂಜೆ ಮಾಡಕ್ ಕೊಟ್ಟವರ ಅಂತ? ಇಲ್ಲ, ಫಸ್ಟ್ ಕೈ ಮಾಡ್ಬಿಡ್ತೀನಿ ನಾನು. ಅಂಡ್ ಇವತ್ತು ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ, ಮಾತಾಡಬಾರ್ದು. ಮಾತಾಡದೆ ಇನ್ನೇಂಗ್ ಮತ್ತೆ. ಅದ ಕನ್ಸಿಲರ್ ಬ್ರಷ್. ಕನ್ಸಿಲರ್ಗೆಲ್ಲ ಬ್ರಷ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಸ್ವಲ್ಪ ಇದು ಮಾಡ್ತಿದ್ದೀನಿ. ಸೊ ತುಂಬಾ ಕಷ್ಟ ಪಡ್ತಾವನ್ ಪಾಪ. ನಾನೇನು ಕಷ್ಟಪಡ್ತೀನಿ. ಅದ್ ಮುಖಾಗ ನಾವು ಸ್ವಲ್ಪ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡೋ. ಹಿಂಗ್ ಬಡಿತಿದ್ರೆ ಸ್ಲೋ ಅಲ್ಲಿ ಹೋಗ್ತಾ ಇದೆ ಇದು. 1 hour ಲೇಟರ್ ಕನ್ಸಿಲರ್ ಹಾಕಿ
ಮುಗಿಸ್ತಾನೆ. ಬಾಯ್ದವ ಏನು ಗೊತ್ತಾ, ನಾನು ನಿಮ್ಮಿಂದ ಬೇಗನೆ ಮಾಡಿದ್ದೀನಿ ಇವತ್ತು. ಹೌದಾ? ಪ್ರೈಮರ್ ಹಾಕಿ ಕನ್ಸಿಲರ್ ಹಾಕಕ್ಕೆ ನಾನು ಇನ್ನೂ ಬೇಗ ಮಾಡ್ತೀನಿ. ಬೇಜಾನ್ ಬ್ರಷ್ಗಳಿವೆ, ನಾವೇ ಅಂತ ಕುತ್ಕೊಳ್ಳೋಣ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಓಕೆ, ಚೆನ್ನಾಗಿ ಬರ್ತಾಯಿದೆ. ಆಕ್ಚುಲಿ ಒಂಥರ ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಏನೋ ಫೌಂಡೇಶನ್ ಅಂತಿದೆ, ಅದನ್ನ ಯೂಸ್ ಮಾಡ್ತೀನಿ. ನಾನು ತುಂಬಾ ಮೇಕಪ್ ಮಾಡಕ್ ಹೋಗಲ್ಲ. ಓವರ್ ಮೇಕಪ್ ಆಗ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಆಕ್ಚುಲಿ ನನ್ನ ಜೀವನದಲ್ಲಿ ನಾನು ಇಷ್ಟೊಂದು ಫೌಂಡೇಶನ್ ಹಾಕಿಲ್ಲ, ಅದು ಒಂದ್ ಸೈಡ್ಗೆನೆ. ಇದೇ ಮಾತನ್ನ ನಾನು ಮೇಕಪ್ ಮುಗಿಸಾದ್ಮೇಲೆ ಹೇಳು. ಓಕೆ, ಬೇಜಾನ್ ಬಿಲ್ಡಪ್ ಕೊಟ್ಕೊತಾವನೆ. ಅದು ನಾನು ಹೇಳ್ಬೇಕು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಮಾಡಿ ಮುಗಿದ್ಮೇಲೆ. ಪ್ರಾಡಕ್ಟ್ ಇನ್ನು ಮುಗಿಯೋ ಮುಂಚೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ವೇಟ್ ಫಾರ್ ದ ಫೈನಲ್ ಪ್ರಾಡಕ್ಟ್. ಅದಕ್ಕೆ ತಾನೇ ನಾನು ಮಿರರ್ ಇಟ್ಕೊಳ್ದೆ ಕೂತಿದ್ದೀನಿ. ಒಳ್ಳೇದಾಯ್ತು. ಸೇಮ್ ಮತ್ತೆ ಅದೇ ಬ್ರಷ್ ಎಲ್ಲ ಮುಖಕ್ಕೆ ತಾನು ಹೋಗೋದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ನನ್ನ ಮದುವೆಲಿ ನನ್ನ ಬಿಡ್ಬೇಕಿತ್ತು ನಿಮಗೆ ಮೇಕಪ್ ಮಾಡ್ಸಕ್ಕೆ. ಸಕ್ಕರೆ ಮಾಡ್ಕೊಟ್ಟಿರೋ. ಹೆಂಗೋ ಹಂಗ ನನ್ನ ದುಡ್ಡರು ಉಳಿದಿತ್ತಲ್ಲ ಬಂದ್ ಮಾಡೋದು. ಎಲ್ಲಿ ಬಿಡ್ಲಿಲ್ವಲ್ಲ ನನ್ನ, ಬಿಟ್ಟಿದ್ರೆ ಅಷ್ಟಕ್ಕೆ ದೇವ್ರೇ ಕಾಪಾಡಪ್ಪ. ಓಕೆ, ಮೇಕಪ್ನ ಇವಾಗ ಫೌಂಡೇಶನ್ ಕರೆಕ್ಟಾಗಿ ಬ್ಲೆಂಡ್ ಮಾಡಾಗಿದೆ. ಒಂಥರ ಚೆನ್ನಾಗಿ ಕಾಣಿಸ್ತಿದೆ, ನನಗಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇನೋ ಹೇಳ್ತಾರಲ್ಲ ಹೆತ್ತವ್ರಿಗೆ ಹೆಗಣ ಮುದ್ದು ಅಂತ. ಮತ್ತೆ ಅದನ್ನ ಹೇಳ್ತಾಳಲ್ಲ, ಎಂಡಿಂಗ್ವರೆಗೂ ವೆಯ್ಟ್ ಮಾಡಬೇಕು. ಆಯ್ತು ಮಾಡ್ತಿದ್ದೀನಲ್ಲ ಮಾಡು. ಅದೇನ್ ಮಾಡ್ತಿದ್ಯಾ? ಪೇಂಟಿಂಗ್ ಹಿಂಗೆ ಮಾಡೋದು. ಬ್ರಷ್ ಇಟ್ಕೊಳ್ಳೋದು ಒಂದು ಕಲೆ. ಬೈ ದ ವೇ, ನೀನೇನಾದ್ರು ಮೇಕಪ್ ಆರ್ಟಿಸ್ಟ್ ಆಗ್ಬೇಕಂತ ಇದು ಮಾಡ್ತಿದ್ರೆ, ಮೇಕ್ ಶೋರ್ ಯೂಸ್ ದೀಸ್ 3 ಬ್ರಷ್ ಲೈಕ್ ಎ ಪೆನ್. ಸರಿ ಸರ್, ಒಳ್ಳೆದಾಗ್ಲಿ. ಸ್ಲೋಲಿ ಈ ಥರ ಬ್ಲೆಂಡ್ ಮಾಡಬೇಕು. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪರ್ಫೆಕ್ಟ್. ಸೊ ಇವಾಗ ಫೌಂಡೇಶನ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐಬ್ರೋಸ್ ಬರೀತೀನಿ. ಐಬ್ರೋಸ್ ಬರೀಬೇಕಾ ಇಲ್ಲ ಹಚ್ಬೇಕಾ? ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ನನ್ಗೇನ್ ಗೊತ್ತು. ಇಲ್ಲ, ಪ್ರೊಫೆಷನಲ್. ಫಸ್ಟ್ ಇವಾಗ ಲಿಪ್ ಲೈನರ್ ಬರೀತೀನಿ ನಾನು. ಮಾತಾಡ್ಕೋ. ಏನಂತ? ಕರೆಕ್ಟಾಗಿ ಇಟ್ಕೋಬೇಕು. ಅಯ್ಯೋ ಅಲ್ಲ, ನೀನ್ ಯಾಕೆ ಅಯ್ಯೋ ಅಂದ್ಬಿಟ್ಟು ನೋಡಲಿ ಹೆಂಗ. ನಾನನ್ನ ಇದು ಸ್ವಲ್ಪ ವೈಟ್ ಮಾಡ್ಬೇಕಲ್ಲ. ಮಾತಾಡ್ಕೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೆನ್ನೆಗೆ ಪೌಡರ್ ಹಾಕಬೇಕು. ಸೊ ಇವಾಗ ಏನೋ ಪೌಡ್ರ್ ಹಾಕೊಳ್ತಿದ್ಲು ನೋಡ್ಕೊಂಡಿದ್ದೀನಿ. ಹಿಂಗೆ ಹಾಕೊಳ್ತಿದ್ದು, ತೋರಿಸಿ ನೋಡಿ ಹೆಂಗೆ ಹಾಕೊಳ್ತಿದ್ಲು ಅಂತ. ಹಿಂಗೆ ಹಾಕತ್ತಿದ್ ನಾನು. ಹಿಂಗೆ ಹಾಕೊಳ್ತಿದ್ವಿ. ಅಪ್ಪ ಹಿಂಗೆ ಹಾಕೊಳ್ತಿದ್ವಿ ಅಲ್ಲ, ನಾವು ಕರೆಕ್ಟಾಗಿ ತೋರಿಸ್ತಿದ್ವಿ. ಎಲ್ಲ ಕಾಪಿ ಮಾಡ್ಕೊಂಡಿದ್ದೀವಿ ನಾವು. ವಾವ್, ಬ್ಯೂಟಿಫುಲ್, ರಿಯಲಿ ಬ್ಯೂಟಿಫುಲ್ ಆಗಿ ಬರ್ತಿದೆ ಆ್ಯಕ್ಚುಲಿ. ಅಪ್ಪ ನೀನು ಹಿಂಗ್ ಇಷ್ಟೊಂದೆಲ್ಲ ಹೋಗ್ಬೇಕಡ, ನಾನು ಆಮೇಲೆ ನೋಡ್ಬಿಟ್ಟು ಹೇಳ್ತೀನಿ. ಆಯಿತು. ಸೊ ನೋಡ್ಬಿಟ್ಟು ಹಾನೆಸ್ಟ್ ಫೀಡ್ಬ್ಯಾಕ್ ಕೊಡಬೇಕು. ನಮ್ದು ನೀನು ಯೂಶಲಿ ಮಾಡ್ಕೋತಿದ್ದಲ್ಲ ಅದಕ್ಕೂ ನಾನು ಮಾಡಿರೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೇಕು. ಚೆನ್ನಾಗಿದ್ರೆ ನೀನು ಒಂದು ದೊಡ್ಡ ಮೇಕಪ್ ಆರ್ಟಿಸ್ಟ್ ಮಾಡ್ತಾನ ಬಿಡು. ಓಕೆ, ಸೊ ಪೌಡ್ರ್ ಆಯಿತು. ಇವಾಗ ಇದೇನೋ ಕಣ್ಣಿಗೆ ಹಿಂಗೆ ಹಾಕೊಳ್ತಿದ್ಲು, ಅದನ್ನ ಹಾಕ್ತೀನಿ. ನನಗೆ ಇಷ್ಟ ಬಂದಿದ್ದು ಹಾಕ್ತೀನಿ. ಯೂಶಲಿ ಯಾವುದೋ ಪಣ ಅನ್ನೋದಲ್ಲಿ ಹಾಕೊಳ್ತಿರ್ಲಿಲ್ಲ, ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಕ್ಲೋಸ್ ಯುವರ್ ಐಸ್. ಬ್ರಷ್ ಯೂಸ್ ಮಾಡಿ ನೀನು, ಎಲ್ಲ ಕೈಯಲ್ಲೇ ಮಾಡ್ಬೇಡ. So beautiful. So beautiful. So elegant. So elegant. Just looking like a wow. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಯ್ಯಯ್ಯೋ, ಇಲ್ಲಿ ಕೈ ಹಿಡ್ಸ್ಕೊಂಡ್ಬಿಡ್ತು. ಕೈ ಇಲ್ಲಿ ಕೈಯಲ್ಲಿ ಆಗಿದ್ದು ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟದೆ. ಈ ತರ ಅಯ್ಯಯ್ಯೋ, ಹಿಂಗೆ ಮೇಕಪ್ ಮಾಡೋದು. ಶಿಟ್, ಇದನ್ನ ಕೆನ್ನೆಗೆ ಹಾಕತ್ತಿದ್ದ. ಸೊ ಈಗ ಅದನ್ನ ಹಾಕ್ತೀನಿ ನಾನು. I'm going to use the same brush. ಎಲ್ಲ ಒಂದೇ ಬ್ರಷ್, ಡಿಫ್ರೆಂಟ್ ಬ್ರಷ್ ಯಾಕೆ ಮಾಡೋರೆ ಅಂತ ನಂಗೆ ವೈಟ್ ಗೊತ್ತಾಯ್ತು. ಕಲರ್ ಹಾಕಿದ್ರೆ ಹೆಂಗ್ ಕಾಣಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ನಾನು ಅದನ್ನೇ ಹಾಕೊಳ್ಳೋದು. ಹಂಗಾದ್ರೆ ಬೇರೆ ಹಾಕ್ತೀನಿ. ಓ ಕರೆಕ್ಟ್, ಇದನ್ನ ಬ್ಲಷ್ ಅಂತಾರೆ. ಬ್ಲಷ್ ನೀನ್ ಅಲ್ಲ, ಅದು ಹಾ ಹೈಲೈಟರ್. ಹೈಲೈಟರ್ ಅಂತಾರೆ. ಹಂಗಾರೆ ಬ್ಲಷ್ ಹಾಕೊಳ್ಳಲ್ವ ನೀನು?
ನಂಗೆ ಹಂಗೆ ನ್ಯಾಚುರಲ್ ಬ್ಲಷ್ ಇದೆ. ನಾನು ಬರ್ಸಿ ನೋಡಿ ಬ್ಲಷ್ ಅದು ಎಲ್ಲಿ ಬರ್ಸ್ತೀಯ ಬ್ಲಷ್ನ? ಹಣ ಮೇಲೆ ಹಾಕ್ತಾರೆ ಇದನ್ನ ನನಗೆ ಗೊತ್ತಿಲ್ಲ. ಸ್ವಲ್ಪ ಜಾಸ್ತಿ ಆಗೋಯ್ತಾ? ಆದರೂ ಹ್ಮ್ ನನಗೆ ಪೇಂಟ್ ಮಾಡಿದ ನೆನಪಿ ಆಗ್ತಾ ಇದೆ. ನಾನೇನ್ ಗೋಡೆ ತರ ಕಾಣಿಸ್ತೀನ ನಿಮ್ಗೆ? ನನಗೆ ಬಂಡವಾಳ ಹತ್ರ ಕಾಣಿಸ್ತಿದೆ. ಸ್ವಲ್ಪ ಓವರ್ ಆಗಿ ಆಡ್ತಾನೆ. ಸೊ ಫೈನಲಿ ಎಲ್ಲ ಫೌಂಡೇಶನ್ ಗಿಂಡೇಶನ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐಬ್ರೋಸ್ ಮಾಡ್ತೇನೆ. ಇದ್ರಲ್ಲಿ ಯಾವ್ದು ಐಬ್ರೋಸು, ಯಾವ್ದು ಲಿಪ್ ಲೈನರು, ಯಾವ್ದು ಕಾಜಲ್ ಇದೆ ಐಬ್ರೋಸ್. ಅಲ್ಲ ಅಲ್ಲಿ ಪೇಂಟ್ ಹೇಳ್ತಾ ಇರೋದು ನಾನು ಇರುತ್ತಾ. ಇದೆಲ್ಲ ಅದು ಹೆಂಗೆ ಹಾಕೊಳ್ತಾರ ದೇವ್ರಿಗೆ ಗೊತ್ತು. ಅಯ್ಯೋ ಇದಿಲ್ದಾನೆ ಚೆನ್ನಾಗಿ ಕಾಣಿಸ್ತಿತ್ತಲ್ಲಪ್ಪ. ಈ ಹಾಳು ಮಾಡ್ದ ಹಿಂಗೊಂದು ಹೋಯ್ತಲ್ಲಿ. ಹೋಗಪ್ಪ ಸಖತ್ತಾಗಿ ಬಂದಿತ್ತು. ನಾನ್ ನಿನಗೆ ಈಸಿ ಆಗ್ಲಿ ಅಂತ ಹಿಂಗಿತ್ತಿದ್ದು. ಅಯ್ಯೋಯ್ಯೋ ನಾನೇನ್ ಮರ ಅನ್ಕೊಂಡಿದೀನೋ. ಸಾರಿ, ಆರ್ಟಿಸ್ಟ್ ಆಗಿದ್ದೀನಿ ಆಕ್ಚುಲಿ. ನಂಗೆ ಅಯ್ಯೋ ಸಕ್ಕದ ಈ ಕಡೆ ಐಬ್ರೋಸ್ ಸಕ್ಕದ ಮುಂದೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಏನು ಮಾಡಲಿ ನಾನು? ನಂಗೆ ಗೊತ್ತಿಲ್ಲ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅನ್ಕೊಂಡು ಅಳಿಸಿ ಮತ್ತೆ ಮೇಕಪ್ ಮಾಡೋದು. ಸೊ ನೆಕ್ಸ್ಟ್ ಬಿಗ್ಗೆಸ್ಟ್ ಫಿಯರ್ ಕಾಮಿಂಗ್, ತುಂಬಾ ಭಯ ಆಗುವಂತ ವಿಷಯ ಬರ್ತಿದೆ. ಏನು? ನಿನ್ ಕಣ್ಣು ಮುಟ್ಟೋದು. ನನಗಂತ ಹೆವಿ ಭಯ ಇದೆ ಆಕ್ಚುಲಿ. ಅದು ಕಾಜಲ್ ಬರೆಯೋದಾಗಿರ್ಬೋದು. ನಾನು ಬರೀ ಕಾಜಲ್ ಹಾಕಲು ಒಳಗಡೆ ಎಲ್ಲ ನೀನ್ ಹಾಕಕ್ ಹೋಗ್ಬೇಡ. ಐಲೈನರ್ ಬರ್ಕೊಳ್ಬೇಕಾದ್ರೆ ನನಗೆ ನೋಡಕ್ಕಾಗಲ್ಲ. ಸೊ ಕಣ್ಣು ಮುಚ್ಚಿದ ಐಲೈನರ್ ಹಾಕ್ತೀನಿ. ಓಕೆನಾ? ಇದು ನನಗೆ ಮೋಸ್ಟ್ ಅವೈಟೆಡ್ ಒನ್. ಸ್ವಲ್ಪ ಬ್ಲೇನ್ ಮಾಡ್ತೇನೆ. ಅಯ್ಯೋ ಅದು ಆರಿದೆ. ಓಕೆ, ಸೊ ನಾನು ಇವಾಗ ಮೇಲ್ಗಡೆ ಮಾತ್ರ ಐಲೈನರ್ ಹಾಕ್ತಾನೆ. ನಾನು ಕೆಳಗಡೆ ತುಂಬ ಭಯ ನನಗೆ ಆ್ಯಕ್ಚುಲಿ. ನನ್ನ ಕೈ ಸ್ವಲ್ಪ ಶೇಕಿಗೆ ಹಾಕಿ ಹಂಗೆ ಆಗ್ಬಿಡುತ್ತೆ ಅಂತ. ಸೊ ಮೇಲ್ಗಡೆ ಮಾತ್ರ ಕಣ್ಣಿಗೆ ಚುಚ್ಚಿಬಿಡ್ತಾನೆ ಇರೋ ಕೋಪ ಎಲ್ಲ ತಗೊಂಡು. ಬಟ್ಟೆ. ಸೊ now the eyeliner part is done. Open your eyes. ಓ ಅದೇ ಹಿಂಗೆ ಬಂದ್ಬಿಡ್ತು. ಕ್ಲೋಸ್ ಆಗಿದ್ದು ಚೆನ್ನಾಗಿತ್ತು. ಓಪನ್ ಆದಾಗ ಹೆಂಗೆ ಹೋಗೈತೆ. 1% ಚೆನ್ನಾಗಿಲ್ಲ. ನನ್ಗೆ ಗೊತ್ತಲ್ಲ ಏನೋ ಆಗಿದೆ ಅಂತ. ನಿನಗೈತೆ. ವಾಂಟೆಡ್ಲಿ ತಾನೇ ಮಾಡ್ತಿದ್ಯಾ ನೀನು? ಸೊ ನೆಕ್ಸ್ಟ್ ಐ ಇಸ್ ಡನ್. ಸಾರಿ, ಅದು ನನಗೆ ಐ ಸ್ವಲ್ಪ ಮಾಡಕ್ಕೆ ಬರಲಿಲ್ಲ ಕರೆಕ್ಟಾಗಿ. ಅದು ಏನೇನು ಮಾಡೋದು ಏನೇನು ಆಗೋಯ್ತು. ಸಾರಿ ಫಾರ್ ದಟ್. ನನಗದು ನಿಜವಾಗ್ಲೂ ನನಗೆ ಇಷ್ಟ ಆಗಿಲ್ಲ. ಅದು ನನಗೆ ತುಂಬ ಏನಂತಾರೆ ಅದನ್ನ ಭಯ ಉಂಟಾಯ್ತು. ಅದು ಗೊತ್ತಾಗ್ತದೆ. ನೆಕ್ಸ್ಟ್ ಸೊ ನೆಕ್ಸ್ಟ್ ಇನ್ನೇನು ಹಾಕತ್ತಿದ್ದ? ಲಿಪ್ಸ್ಟಿಕ್ ಎಲ್ಲಿ ಗೊತ್ತಾ ನನಗೆ? ಈ ಲಿಪ್ಸ್ಟಿಕ್ ಇವಾಗ ಓಪನ್ ಮಾಡ್ಬೇಕು. ಅವನು 10 ಕೌಂಟ್ ಮಾಡೋದ್ರೊಳಗಡೆ ಅಷ್ಟರಲ್ಲಿ ಅವನೇನಾದ್ರು ಓಪನ್ ಎಸ್ ಕ್ಯಾನ್ಸಲ್. ನಾನು ಇಲ್ಲಿ ತಿರುಗಿಸ್ತಿದ್ದೀನಿ ಬರುತ್ತೆ ಅಂದ್ಬಿಟ್ಟು. ಹಿಂಗಿಟ್ಕೊಳ್ಳ ಕೇಳಬೇಕು ಹಿಂಗೆ. ಕರೆಕ್ಟಾಗಿ ಇಟ್ಕೋಬೇಕು. ನೀನೇ ತಾನೇ ಹಂಗೆ ಇಟ್ಕೊಂಡಿದ್ದು. ಏನು ಹೇಳಿ ಅಂದಾನ ಸಾಲುತ್ತಿಲ್ಲ ವ್ಯಾಕರಣ. ಅಂತ ಮಾಡ್ಕೊ. ಏನಂತ ಮಾಡ್ಕೋಬೇಕು ಅಲ್ಲಿ ತೋರ್ಸು. ಅಂತ ಐಬ್ರೋಸ್ ಮಾಡೋದು ಮಾಡ್ಬಿಟ್ಟಿದ್ದೆ. ಐಬ್ರೋಸ್ ಏನದು ಕೂದಲು ಕಣ್ಣು. ಅಯ್ಯೋ ಒಳಗಡೆ ಹಾಕ್ಬಿಟ್ಟಿಯಾ. ಚೆನ್ನಾಗಿ ಮಾಡಿದಾನ ಗೈಸ್. ಟಾಟಾ. ಅಷ್ಟನಾ? ಅಷ್ಟೇ ಮುಗೀತು. ಆಯ್ತಾ? ನೋಡ್ಕೊಂಡ್ ಬರ್ಲಾ? ನೆಕ್ಸ್ಟ್ ವೇಟ್ ನಾವು ಫಸ್ಟ್ ಆಡಿಯನ್ಸ್ ತೋರಿಸ್ಬೇಕು. ಸ್ವಲ್ಪ ಝೂಮಿನಲ್ಲಿ ಹೆಂಗ್ ಕಾಣಿಸ್ತಿದೀನಿ ನಾನು ನೋಡ್ಕೊಂಡಿಲ್ಲ. ಇವಾಗ ನೋಡ್ಕೊಂತೀನಿ. ಕ್ಯಾಮ್ರಲ್ಲಿ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ನಾಟ್ ಬ್ಯಾಡ್, ಚೆನ್ನಾಗೇ ಇದೆ. ನಿಜ ಚೆನ್ನಾಗಿ ಮಾಡಿದ್ಯಾ. ಐಲೈನರ್ ಒಂದು ಕರೆಕ್ಟ್. ಐಬ್ರೋಸ್ದು ಇದು ಸ್ವಲ್ಪ ದಪ್ಪ ಆಗೋಯ್ತು. ಅದು ನನಗೆ ಹೆಂಗೆ ಕರೆಕ್ಟ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸೊ ಹೆಂಗೆ ನಾವು ಒಪ್ಕೊಳ್ತೀಯಾ?
ಕ್ಯಾನ್ ಐ ಬಿ ಎ ಪ್ರೊಫೆಷನಲ್? ಪ್ರೊಫೆಷನಲ್ ಎಲ್ಲ ಇಲ್ಲ, ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ. ಬಟ್ ಫಸ್ಟ್ ಟೈಮರ್ ಎಲ್ಲ ಕರೆಕ್ಟಾಗಿ ನೋಡಿ, ಎಷ್ಟು ಕರೆಕ್ಟಾಗಿ ಬ್ಲೆಂಡ್ ಮಾಡಿದೀನಿ ನೋಡೋದಲ್ಲ. ಅಷ್ಟು ನೋಡ್ಕೊಂಡಿದ್ಯಾ ನೀನು ನನ್ ಮೇಕಪ್ ಮಾಡ್ಕೊಳ್ಬೇಕಾ ಅಂತ ಅರ್ಥ. ಏನೇ ನೋಡ್ಲಿ 1 hour ತಗೊಂಡಿದ್ದು ಏನು ಮಾಡೋಕ್ಕಾಗುತ್ತೆ? 5 ನಿಮಿಷ ರೆಡಿ ಆಗ್ಬಿಟ್ಟು ಇನ್ನು ಮಿಕ್ಕಿದ್ದು 45 ಮಿನಿಟ್ಸು. ಸೊ ನೀವು ಕಮೆಂಟ್ ಮಾಡಿ ನನ್ನ ಮೇಕಪ್ ಹೆಂಗಿದೆ ಅಂತ. ಸೊ ಗೈಸ್ ನನ್ ಮುಖ ಹಿಂಗ್ ಮಾಡಿಟ್ಟಿದ್ದಾನೆ, ಹಿಂಗ್ ಮೇಕಪ್ ಮಾಡಿದಾನೆ, ಬಟ್ ಚೆನ್ನಾಗಿ ಆಯ್ತದ, ಪರವಾಗಿಲ್ಲ, ಚೆನ್ನಾಗೈತೆ. ಚೆನ್ನಾಗಿ ಮಾಡಿದಾನೆ, ಅಷ್ಟೊಂದೇನ್ ಬ್ಯಾಡ. ಅದು ಇನ್ನೊಂದು 2-3 ಟೈಮ್ಸ್ ನಾನು ಏನಾರು ಐಲೈನರ್ ಹಾಕೋದು ಮತ್ತೆ ಅದೇನೋ ಹಿಂಗೆ ಅನ್ಕೊಳ್ತಿದ್ದಲ್ಲ ಅದನ್ನೇನಾರು ಹಾಕೋದು, ಲೈಕ್ ಫಸ್ಟ್ ಟೈಮ್ ಅಲ್ವಾ ನಾನು ಪ್ರಾಕ್ಟೀಸ್ ಮಾಡಕ್ ಟ್ರೈ ಮಾಡಿದ್ದು. ಸೊ 2-3 ಟೈಮ್ ಮಾಡಿದ್ರೆ ಚೆನ್ನಾಗಿ ಮಾಡ್ತಾನೆ. ಐ ಕ್ಯಾನ್ ಓಪನ್ ನನ್ನ ಸಲೂನ್. ಸಲೂನ್ ಓಪನ್ ಮಾಡೋಣ. ಫಸ್ಟ್ ಟೈಮ್ಗೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾನೆ ಹೇಳ್ಕೊಬೇಕಂತ ಅಂದ್ರೆ. ಅಷ್ಟೇ ಅಷ್ಟೇ ನನ್ನ ಒಪಿನಿಯನ್. ಮುಗೀತ್ ಅಷ್ಟೇ. ಓಕೆ, ನಿಮ್ಗೂ ನನ್ನ ಮೇಕಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. See you. Bye bye. ಸಿಗ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.